ವೆಲ್ಕಮ್ ಬ್ಯಾಕ್ ಟು ಸುನೀತಾ ಮನೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರ್ಕೊಂಡು ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ಅಕ್ಕಿ ರೊಟ್ಟಿ ಬಳಿಯ ರೊಟ್ಟಿ. ಬನ್ನಿ, ಕುಂಬಳಕಾಯಿ ಕೀಚಲ್ಲಿ ಹೊಡಿತಾ ಇದ್ದೀವಿ. ಅಂದರೆ ನಮ್ಮ ಕಡೆಯಲ್ಲಿ ಕುಂಬಳಕಾಯಿ ಕುಂಬಳಕಾಯಿ ಮನೆ ಒಳಗಡೆ ಕಟ್ ಮಾಡೋಂಗಿಲ್ಲ, ಅದಕ್ಕೆ ಈಚೆಗಡೆ ಹೋಳು ಮಾಡ್ಕೊಂಡು ಆಮೇಲೆ ಒಳಗಡೆ ತಗೊಂಡೋಗೋಣ. ಬನ್ನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಹೊಡೆದಿದ್ದಾರೆ, ಚಾಕುಲ್ ಕುಯ್ದಂಗಿದೆ ನೋಡಿ. ಕುಂಬಳಕಾಯಿ ಬನ್ನಿ ಪಲ್ಯ ಮಾಡೋಣ. ಇವಾಗ ಇದು ತಿರುಳೆಲ್ಲ ತಕ್ಕೊಂಬಿಡಿ, ಆಮೇಲೆ ಕುಂಬಳಕಾಯಿ ಕಟ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕ್ಬಾರ್ದು ಪಲ್ಯಕ್ಕೆ. ಇದು ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಪಲ್ಯ ಅಲ್ವಾ ನಾವು ಮಾಡ್ತಾ ಇರೋದು, ಅದಕ್ಕೆ ಇದು ಹಾಕೋದು ಬೇಡ. ಸಿಹಿ ಪಲ್ಯ ಎಲ್ಲ ನಾವು ಮಾಡ್ತಾ ಇರೋದು ಅದಕ್ಕೆ. ಇವಾಗ ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ. ಕುಂಬಳಕಾಯಿ ಹೊಡ್ಕೊಂಡ್ವಲ್ಲ, ಇವಾಗ ಮೇಲ್ಗಡೆ ತಿರುಳೆಲ್ಲ ತೆಗ್ದಾಗೈತೆ. ಇವಾಗ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋಣ. ನಮ್ದು ಮೀಡಿಯಮ್ ಸಣ್ಣದಾಗಿ ಹೆಚ್ಕೊಂಡಿರೋ ಕುಂಬಳಕಾಯಿ, ಕಾಯಿ ತುರಿದಿರೋದು, ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀವಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ದಬ್ರಿ ಇಟ್ಬಿಟ್ಟು ದಬ್ರಿ ಸ್ವಲ್ಪ ಚೆನ್ನಾಗಿ ನಾವು ಜಾಸ್ತಿ ಕುಂಬಳಕಾಯಿ ಇರೋದ್ರಿಂದ ದಬ್ರಿ ದೊಡ್ಡದಾಗಿಟ್ಟಿದ್ದೀವಿ. ಎಣ್ಣೆ ಹಾಕೊಳ್ಳೋಣ. ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಬೇಕಾಗಲ್ಲ ಕುಂಬಳಕಾಯಿ ಪಲ್ಯಕ್ಕೆ. ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿಲಿ. 1 ಟೇಬಲ್ ಸ್ಪೂನ್. ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಸಾಸಿವೆ ಎಲ್ಲ ಸಿಡಿತಾ ಇದೆ. ಬನ್ನಿ ಈರುಳ್ಳಿ ಹಾಕೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕೋಣ ಫಸ್ಟ್. ಈರುಳ್ಳಿ ಇದೆ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಆಗಲಿ. ಇವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಯಲಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಹಾಕೋಣ. ಇವಾಗ ಸ್ವಲ್ಪ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕೋಣ. ಬನ್ನಿ ಇವಾಗ ಕುಂಬಳಕಾಯಿ ಹಾಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಟೋಟಲ್ ಆಗಲಿಲ್ಲ ಅಂದರೆ ಡಬ್ಬಿನೇ ಎತ್ತಿ ಹಿಂಗೆ ಕುಕ್ಕೋದು. ನಾವಿವಾಗ ಅದರಲ್ಲೇ ತಿರುಗಿಸ್ಕೊಂಡು ಆಮೇಲೆ ತೋರಿಸ್ತೀನಿ ಯಾವ ಥರ. ನೋಡಿ, ಕುಂಬಳಕಾಯಿಗೆಲ್ಲ ನೀರು ಹಾಕ್ಬಾರ್ದು, ಚೆನ್ನಾಗಿ ಹಬೆ ಒಳಗೆ ಬೇಯಿಸ್ಕೋಬೇಕು. ಅದು ಸ್ಮೂತ್ ಆಗ್ತಾ ಇದೆ. ನೀರೆಲ್ಲ ಹಾಕ್ಬಾರ್ದು. ಮುಚ್ಚಿ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಳ್ಳಿ ಸಾಕು. ತೀರ ಜಾಸ್ತಿ ಉಪ್ಪಾಗಲಿ ಚೆನ್ನಾಗಿರಲ್ಲ ಕುಂಬಳಕಾಯಿ ಪಲ್ಯ. ಉಪ್ಪು ಹಾಕೊಂಡಿದ್ದೀವಿ. ಈ ಥರ ನೀರೆಲ್ಲ ಹಾಕಿ ಬೇಯಿಸ್ಬಾರ್ದು ಇದು ಕುಂಬಳಕಾಯಿನ, ಹಂಗೆ ಹಬೆಲೇ ಬೇಯಬೇಕದು. ಇನ್ನು ಚೆನ್ನಾಗಿ ಮೆತ್ತಗಾಗಲಿ ಇದು. ರುಚಿಗೆ ತಕ್ಕಷ್ಟು ಕಾಯಿ ಹಾಕೋಣ. ಇವಾಗ ಲಾಸ್ಟು ಎಲ್ಲ ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ ಎಲ್ಲ. ಇವಾಗ ಕಾಯಿ ಹಾಕ್ಬಿಟ್ಟು ಸಾಕು. ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ಕೊಬ್ಬರಿ ಚಟ್ನಿ ಮಾಡೋದು ಹೇಳ್ಕೊಡ್ತೀವಿ. ಯಾವಾಗ್ಲೂ ಕೊಬ್ಬರಿ ಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕಿ ಚೆನ್ನಾಗಿರುತ್ತೆ. ಯಾವಾಗ್ಲೂ ಕಾಯ್ದು ತಿಂದು ಬೇಜಾರಾಗಿ ಕೊಬ್ಬರಿ ಚಟ್ನಿ ಮಾಡ್ತಾ ಇದೀವಿ ಇವತ್ತು. ಒಂದು ಸ್ವಲ್ಪ ಕೊಬ್ಬರಿ ಫ್ಲೇವರ್ಗೆ, ಬೆಳ್ಳುಳ್ಳಿ, ಆಮೇಲೆ ಖಾರಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂದ್ಬಿಟ್ಟು ಮೆಣಸು ಹಾಕ್ತಾ ಇದ್ದೀವಿ. ಆಮೇಲೆ ಹುಳಿಗೆ ಹುಣಸೆ ಹಣ್ಣು, ಆಮೇಲೆ ಈ ಕಡಲೆ ಒಂದು ಸ್ವಲ್ಪ ಪುಡಿ ಆಗ್ಬಿಟ್ಟಿದೆ, ಏನು ಅನ್ಕೋಬೇಡಿ. ಕಡಲೆ ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ ಅಷ್ಟೇ. ಇವಾಗ ರೊಟ್ಟಿ ಬಳಿಯೋಕ್ಕೆ ಅಕ್ಕಿ ಹಸಿಟ್ಟು ಕಲ್ಸ್ಕೊಳ್ಳೋಣ ಬನ್ನಿ. ಅದಕ್ಕೆ ರವೆ, ಅಕ್ಕಿ ಹಸಿಟ್ಟು ಮತ್ತು ಉಪ್ಪು, ನೀರು ಹಾಕಿ ಕಲ್ಸ್ಕೊಳ್ಳೋಣ. ಫಸ್ಟ್ ಇವಾಗ ರವೆ ಹಾಕೊಂಡಿದ್ದೀವಿ. ಹಸಿಟ್ಟೆಲ್ಲ ಜರಡಿ ಮಾಡ್ಕೊಂಡೈತೆ. ಇವಾಗ ಹಸಿಟ್ಟು ಹಾಕೊಳ್ಳೋಣ ಬನ್ನಿ.
ನಾವು ಜನ ಜಾಸ್ತಿ ಇದ್ದೀವಿ, ಅದಕ್ಕೆ ಜಾಸ್ತಿ ಹಸಿಟ್ಟು ಹಾಕತ್ತಾ ಇದ್ದೀವಿ. ಹಸಿಟ್ಟೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಉಪ್ಪು ಹಾಕೊಳ್ಳೋಣ. ನೋಡ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಇವಾಗ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಳ್ಳೋಣ. ಹಿಟ್ಟು ನೆನಿಬೇಕು. ರೊಟ್ಟಿ ಬಳಿವಾಗ ತೆಳ್ಳಗೆ ಕಲ್ಸ್ಕೊಂಡ್ರೆ ಆಯ್ತದೆ. ನಾನು ತೋರಿಸ್ತೀನಿ ಯಾವ ಅದಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಥರ ಹಸಿಟ್ಟು ಚೆನ್ನಾಗೆ ಈ ಅದಕ್ಕೆ ಕಲ್ಸ್ಕೊಳ್ಳೋಣ. ಆಮೇಲೆ ಬಳಿವಾಗ ತೆಳ್ಳಗೆ ಕಲ್ಸ್ಕೊಂಡ್ರಾಗುತ್ತೆ. ನಾವೊಂದು 15 ಜನ ಇದ್ದೀವಿ ಅನಿಸುತ್ತೆ. ಅಷ್ಟು ಜನಕ್ಕೆ ಇಷ್ಟು ಅಕ್ಕಿ ಹಸಿಟ್ಟು ಕಲ್ಸ್ಕೊಂಡಿದ್ದೀವಿ. ಆಗಿದೆ. ಇವಾಗ ಒಂದು 15 ನಿಮಿಷ ಹಸಿಟ್ಟು ಚೆನ್ನಾಗಿ ನೆನಿಲಿ. ರೊಟ್ಟಿ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ. ಅದಕ್ಕೆ ಒಂದು ಅರ್ಧ ಗಂಟೆ ಇಲ್ಲ 15 ನಿಮಿಷ ನೆನ್ಸೋಣ ಇದನ್ನ. ಬರಲ್ಲ ಎತ್ತು ನೋಡೋಣ ಇವಾಗ. ನಾಳೆ ಕಾರಣಕ್ಕೂ ಬರಲ್ಲ. ನೀನು ಎಂಟಿ ಅಷ್ಟು ತೆಳ್ಳಗೆ ಬರಲ್ಲ ಕಣಪ್ಪ. ಪಂಚ ಡಬ್ಬ ಡಬ್ಬ ನಾನು ಚಿನ್ನನ್ ಫೋನ್ ಮಾಡಿದ್ದೆ. ಹೋಯ್ತಾ ಇದ್ದೀನಿ ಅಲ್ಲಿಗೆ ಅಂತ ಆಗ್ಲೇ ಮಾಡಿದ್ದೆ ನಾನು. ಅಪ್ಪ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಷ್ಟು ತೆಳ್ಳಗೆ ಬರಬೇಕು ಅಕ್ಕಿ ರೊಟ್ಟಿ. ಅವಾಗಲೇ ಚೆನ್ನಾಗಿರೋದು. ನಮ್ಮ ಹುಡುಗಿ ಅಕ್ಕಿ ರೊಟ್ಟಿ ಬಳಿಯೋದ್ರಲ್ಲಿ ಫೇಮಸ್. ನೋಡಿ ಅಕ್ಕಿ ರೊಟ್ಟಿ ಫೇಮಸ್. ರೊಟ್ಟಿ ಹೆಂಗೆ ನೋಡಿ ಫ್ರೆಂಡ್ಸ್, ಈ ತರ ಮುಟ್ಕೋಬೇಕು ರೊಟ್ಟಿನ. ಈ ತರ ಒಂದು ಕುಂಬಳಕಾಯಿ ತಗೋಬೇಕು, ಬಾಯಿ ತುಂಬ್ಕೊ. ಹೆಂಗೈತಂಟಿ? ಇದಾಗಲೇ 3ನೇ ರೊಟ್ಟಿ ತಿಂತಾ ಇದ್ದೀನಿ. ಬರ್ಬೇಕಾಗಿರೋದಲ್ಲ. ನಿನ್ನ ಅಂಡತ್ಕೊಂಡು ಟಿವಿ ಮಕ್ಕವ ನಿನ್ನ ಅಂಡತ್ಕೊಂಡು ಟಿವಿ ಜೊತೆ ಮಕ್ಕವ. ಫ್ರೆಂಡ್ಸ್, ಇವತ್ತು ನಮ್ಮ ಮಗಳ ಮನೆ ದೊಡ್ಡ ಮಗಳ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಮಾಡಿ ಚಟ್ನಿ ಮಾಡಿದ್ದಾರೆ. ರೊಟ್ಟಿ ಮಾಡಿ ಕುಂಬಳಕಾಯಿಗೆ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಸೂಪರ್ ಆಗಿದೆ. ತಿಂದು ನೀವು ಟೇಸ್ಟ್ ಮಾಡಿ. ನೀವು ಆಯ್ಕೊಬೇಕು ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದಾವೆ. ನೋಡಿ ಅದೇ ತರ ಮಾಡಿ ನಾನೇ ಟೇಸ್ಟ್ ಹೆಂಗಿದೆ ಅಂತ ತೋರಿಸಿ. ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಒಂದಿನ ಬನ್ನಿ, ನಿಮ್ಗೂ ಟೇಸ್ಟ್ ಮಾಡಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ.